ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಪ್ರಚಂಡ ಗೆಲುವು. ಇವತ್ತು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಬಂಗಾಳದ ಸಿಎಂ ಆಕಾಂಕ್ಷಿ ಇವರು ಸುವೇಂದು ಅಧಿಕಾರಿ. ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗುವುದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸುವೇಂದು ಅವರು. ಪ್ರಧಾನಿ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಹೂಗುಚ್ಛ ಕೊಟ್ಟು ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ಸಿಎಂ ಕುರ್ಚಿಗೆ ಟವಲ್ ಹಾಕುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಬಹುತೇಕ ಇವರೇ ಆಗ್ತಾರೆ ಅನ್ನುವಂತಹ ಮಾತುಗಳು. ಬಟ್ ಹೊಸ ರೀತಿಯ ಪ್ರಯೋಗವನ್ನು ಮಾಡೋದ್ರಲ್ಲಿ, ಹೊಸತನವನ್ನು ಕಾಣೋದ್ರಲ್ಲಿ ಬಿಜೆಪಿ ಎತ್ತಿದ ಕೈ. ಏನಾದರೂ ಬೆಳವಣಿಗೆಗಳಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೇರುವ ಮೂಲಕ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಬಟ್ ಬಿಜೆಪಿಯ ಮೊದಲ ಸಿಎಂ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಇದೆ. ಏನೆಲ್ಲ ಬೆಳವಣಿಗೆಗಳಿದೆ, ಯಾರು ಸಿಎಂ ಆಗಬಹುದು, ಏನು ಹೇಳುತ್ತೆ ಮೂಲಗಳು ಅಂತ ಹೇಳಿ. ಪ್ರೇಮ್ ನೋಡಿ, ಈಗ ಸದ್ಯಕ್ಕೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಹೀಗಾಗಿ ಮುಖ್ಯಮಂತ್ರಿನ ಯಾರನ್ನಾಗಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದಾವೆ. ಹೈಕಮಾಂಡ್ ಕೂಡ ಇನ್ನೂ ತಾರ್ಕಿಕವಾದಂತಹ ಅಂತ್ಯಕ್ಕೆ ಬಂದಿಲ್ಲ. ಇನ್ನೂ ಕೂಡ ಈ ಬಗ್ಗೆ ಚರ್ಚೆಗಳು ಆರಂಭ ಆಗಬೇಕಾಗಿರುವಂಥದ್ದು. ನಿನ್ನೆ ಅಷ್ಟೇ ಫಲಿತಾಂಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪೂರಕ ಬೆಳವಣಿಗೆಗಳಾಗುವಂತ ಸಾಧ್ಯತೆಗಳಿದಾವೆ. ಸುವೇಂದು ಅಧಿಕಾರಿ ಇವತ್ತು ದೆಹಲಿಗೆ ಬರುವಂತ ಸಾಧ್ಯತೆಗಳಿದಾವೆ. ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡುವಂತ ನಿರೀಕ್ಷೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಒಂದು 4-5 ಹೆಸರುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಲ್ಲಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಸುವೇಂದು ಅಧಿಕಾರಿ ಹೆಸರು ಕೂಡ ಹೌದು. ಯಾಕೆಂದ್ರೆ 2021ರ ಚುನಾವಣೆ ಮತ್ತೆ 2026ರ ಚುನಾವಣೆ, ಈ ಎರಡೂ ಚುನಾವಣೆಯಲ್ಲೂ ಕೂಡ ಸುವೇಂದು ಅಧಿಕಾರಿ ಬಹಳ ದೊಡ್ಡ ಪ್ರಮಾಣದ ಪಾತ್ರವನ್ನು ನಿರ್ವಹಿಸಿರುವಂತದ್ದು ಟಿಎಂಸಿಯನ್ನ ಸೋಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆ ಕೂಡ ಅವರು ಸಿಎಂ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಿದ್ರು. ಈ ಬಾರಿಯೂ ಕೂಡ ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸುವ ಮೂಲಕ ಒಂದು ರೀತಿ ಐತಿಹಾಸಿಕ ಗೆಲುವನ್ನ ಸಾಧಿಸಿದ್ದಾರೆ. ಸೊ ಹೀಗಾಗಿ ಪಕ್ಷವನ್ನ ಈ ಹಿಂದೆ ಕೂಡ ಇವರು ರಾಜ್ಯಾಧ್ಯಕ್ಷರಾಗಿದ್ರು. ಹೀಗಾಗಿ ಪಕ್ಷವನ್ನ ಕಟ್ಟಿದಂತಹ ಕೀರ್ತಿ ಇವ್ರಿಗೂ ಕೂಡ ಒಂದು ಹಂತದಲ್ಲಿ ಸಲ್ಲುತ್ತೆ. ಸೊ ಹೀಗಾಗಿ ಇವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದಾ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದಾವೆ. ಮತ್ತೆ ಹೈಕಮಾಂಡ್ ಆಪ್ತ ವಲಯದಲ್ಲೂ ಕೂಡ ಇವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಬಂಗಾಳದಲ್ಲಿ ಸ್ಟ್ರಾಟಜಿಯನ್ನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಇವರ ಹೆಸರು ಮುಂಚೂಣಿಯಲ್ಲಿರುವಂತದ್ದು. ಇದನ್ನ ಹೊರತುಪಡಿಸಿ ಈಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತೆ ಮಹಿಳಾ ಮೋರ್ಚಾದ ಅಧ್ಯಕ್ಷೆ, ಹೀಗೆ ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೈಕಮಾಂಡ್ ಅಂತಿಮವಾಗಿ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನುವಂಥದ್ದು. ಹೈಕಮಾಂಡ್ ತನ್ನ ಅಭ್ಯರ್ಥಿಯನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡುತ್ತಾ ಅಥವಾ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಅಲ್ಲಿ ಶಾಸಕರ ಮೂಲಕ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಏನಾದರೂ ಮಾಡುತ್ತಾ ಅನ್ನುವಂತ ಪ್ರಶ್ನೆಗಳಿದಾವೆ. ಬಹುತೇಕ ಹೈಕಮಾಂಡೇ ಸಿಎಂ ಅಭ್ಯರ್ಥಿಯನ್ನ ತೀರ್ಮಾನ ಮಾಡುವಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಪ್ರೇಮ್.